ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಒಂದಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದ್ರು, ಸರ್ ನಂದು ಫೀಸ್ ಸ್ಟ್ರಕ್ಚರ್ ಈಗೇನು ನನಗೆ ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಇದ್ರೆ 60,000 ಇರಬೇಕಿತ್ತು, ಅದು ಸ್ವಲ್ಪ 80,000 40,000 ಜಾಸ್ತಿ ಆಗ್ತಾ ಇದೆ. ಈಗ 10 lakh ಸೀಟಿಗೆ 10,70,000 ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ರು. ಸೊ ಹಾಗಾದ್ರೆ ಯಾಕೆ ಇರ್ಬೋದು ಅಂತ ಹೇಳಿ ಕರ್ನಾಟಕ ಎಕ್ಸಾಮಿನೇಷನ್ ಪ್ರಾಧಿಕಾರದ ಒಂದು ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ತಾ ಇದ್ದೆ. ಹಾಗೇನೆ ಸೊ ನೀವು ನೋಡ್ಬೋದು, ಇದನ್ನ ನಿನ್ನೆ ರಿಲೀಸ್ ಮಾಡಿರುವಂತ ಒಂದು PDF ಇದು. ಸೊ ಕೆಇಎದವರು ತಮ್ಮ ಒಂದು ಹಳೆಯ ಚಾಳಿಯನ್ನು ಮತ್ತೆ ಮುಂದುವರಿಸಿದಾರೆ ಅಂತ ಹೇಳ್ಬೋದು. ಅಂದರೆ ವಿದ್ಯಾರ್ಥಿಗಳಿಗೆ ಗೊತ್ತಾಗದ ರೀತಿಯಲ್ಲಿ ಒಂದು PDF ಅನ್ನು ಚೇಂಜ್ ಮಾಡಿ ಅದನ್ನು ಸಿಂಪಲ್ ಆಗಿ ಅಪ್ಲೋಡ್ ಮಾಡಿಬಿಡ್ತಾರೆ. ಮೊದಲು ಅಪ್ಲೋಡ್ ಮಾಡಿದ ಜಾಗದಲ್ಲೇ ಅಪ್ಲೋಡ್ ಮಾಡಿಬಿಡ್ತಾರೆ. ಪಾಪ ಯಾವ ವಿದ್ಯಾರ್ಥಿಗಳು ಅದು ಗೊತ್ತೇ ಆಗೋದಿಲ್ಲ. ಓಕೆ, ಅದೇ ಒಂದು ಮಿಸ್ಟೇಕ್ ನೋಡಿ. ನಿನ್ನೆ ಒಂದು ನಾನು ವಿಡಿಯೋ ಮಾಡಿದ್ದೆ, ಆ ಒಂದು ವಿಡಿಯೋದ PDF ಅನ್ನು ಏನು ನಾನು ತೋರಿಸಿದ್ದೆ, ಅದನ್ನು ಈ ರೀತಿ ಒಂದು ರಿವೈಸ್ ಶೆಡ್ಯೂಲನ್ನು ತೋರಿಸಿ ಏನು ಹೇಳಿದ್ದೆ, ಅದರಲ್ಲಿ ನೀವು ನೋಡ್ಬೋದು ಈ ರೀತಿ ಒಂದು ಡಾರ್ಕ್ ಅಲ್ಲಿ ಕೊಟ್ಟಿರುವಂತಹ ಸೂಚನೆ ಇರಲಿಲ್ಲ. ಆದರೆ ರಿಮೆಂಬರ್, ಈಗ ಕೊಟ್ಟಿರುವಂತಹ ಒಂದು ಸೂಚನೆ ಏನಂತಂದ್ರೆ, ಯಾರ್ಯಾರಿಗೆ ಆ ರೀತಿ ಎಕ್ಸ್ಟ್ರಾ ಫೀಸ್ ಕಾಣಿಸ್ತಾ ಇದೆ, ಅದು ನಿಮ್ಮ BAMS ಸೀಟ್ ಇರ್ಬೋದು, BDS ಇರ್ಬೋದು, MBBS ಇರ್ಬೋದು. ಯಾಕೆ ಅಂತ ಅಂದ್ರೆ, ನೀವು ನಿಮಗೆ ಸಿಕ್ಕಿರುವಂತಹ KCET ಸೀಟನ್ನು ಕ್ಯಾನ್ಸಲ್ ಮಾಡಿಲ್ಲ. ಓಕೆ, KCETಯಲ್ಲಿ ಸಿಕ್ಕಂಥ ಸೀಟನ್ನು ಕ್ಯಾನ್ಸಲ್ ಮಾಡಿಲ್ಲ. ಒಂದೊಮ್ಮೆ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಟ್ಟಿರಬಹುದು, ಕೊಡದೇನೂ ಇರಬಹುದು, ಅದು ಇರ್ರೆಸ್ಪೆಕ್ಟಿವ್. ನೀವೇನಾದರೂ ಆ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದ್ದರೆ ಡೆಫಿನೆಟ್ಲಿ ನಿಮ್ಮ ಫೀಸ್ ಏನು ಆಲ್ರೆಡಿ ಕಟ್ಟಿರ್ತೀರಿ ಅದು ಫೋರ್ಫೀಟ್ ಆಗಿಬಿಡ್ತದೆ. ಆವಾಗ ನಿಮ್ಮ ಒಂದು ಈ ಒಂದು ಮೆಡಿಕಲ್ ಫೀಸಲ್ಲಿ ಹೆಚ್ಚಿಗೆ ಕಾಣಿಸೋದಿಲ್ಲ. ಯಾರು ಸೀಟು ಅಲಾಟ್ ಆಗಿತ್ತು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ, ಅದನ್ನು ಹಾಗೇ ಬಿಟ್ಟಿದ್ರಿ. ಓಕೆ, ತಾನೇ ಕ್ಯಾನ್ಸಲ್ ಆಗ್ತದೆ ಅಂಥೇಳಿ, ತಾನೇ ಕ್ಯಾನ್ಸಲ್ ಅಂತೂ ಆಗಿರ್ತದೆ, ನಿಮಗೆ ಪ್ರಾಬ್ಲಮ್ ಇಲ್ಲ. ಆದರೆ ಏನು ಮಾಡಿದ್ದಾರೆ, ಒಂದು ಸ್ಮಾರ್ಟ್ ಮೂವ್ ಫ್ರಾಮ್ KEA ಅವರು ಒಂದು ಬುದ್ಧಿವಂತ ಕೆಲಸ ಏನು ಮಾಡಿದ್ದಾರೆ, ಅವರಿಗೆ ಅಗತ್ಯಕ್ಕೆ ಅವರ ಒಂದು ಅವರಿಗೆ ಹೆಲ್ಪ್ ಆಗೋ ಹಾಗೆ ಏನು ಮಾಡ್ಕೊಂಡಿದ್ದಾರೆ ಅಂತಂದರೆ, ನೀವು ಈಗ UG NEET 2021 ಚಲನನ್ನು ಡೌನ್ಲೋಡ್ ಮಾಡಿಕೊಂಡಾಗ ನಿಮಗೆ ಎಕ್ಸ್ಟ್ರಾ ಫೀಸ್ ಏನು ಕಾಣಿಸ್ತದೆ, ಅದು ನಿಮ್ಮ ಈಗಿನ ಒಂದು KCETಯಲ್ಲಿ ಸಿಕ್ಕಿರುವಂಥ ಸೀಟಿನ ಪೆನಾಲ್ಟಿ ಅಮೌಂಟ್ ಅಂದರೆ ಅದರದ್ದು ಫೀಸ್ ಏನಿದೆ ಆ ಅಮೌಂಟ್ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ವೆರಿ ಇಂಪಾರ್ಟೆಂಟ್, ಗೊತ್ತಿರಲಿ. ಆ ಒಂದು ಅಮೌಂಟ್ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಫಾರ್ ಎಕ್ಸಾಂಪಲ್, ಜಸ್ಟ್ ಇಮ್ಯಾಜಿನ್, ನಿಮ್ಮ ಒಂದು ಸೀಟು 9,94,000 ಇತ್ತು. ಓಕೆ, ನೀವು 85,000 ರೂಪೀಸ್ KCET ಇಂಜಿನಿಯರಿಂಗ್ ಸೀಟ್ ನಿಮಗೆ ಅಲಾಟ್ ಆಗಿತ್ತು. ಅದನ್ನು ನೀವು ಏನೂ ಮಾಡದೆ ಹಾಗೆ ಬಿಟ್ಬಿಟ್ಟಿದೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ. ಈಗೇನು ತೋರಿಸ್ತಾ ಇದೆ ನಿಮಗೆ, ಒಂದು 10,75,000 ಅಥವಾ 77,000 ಫೀಸ್ ತೋರಿಸ್ತಾ ಇದೆ. ಇದು ಈ ವರ್ಷಕ್ಕೆ ಮಾತ್ರ ಇರ್ತದೆ, ಗೊತ್ತಿರಲಿ, ಈ ವರ್ಷಕ್ಕೆ ಮಾತ್ರ ಇರ್ತದೆ. ಆ ಒಂದು ಎಕ್ಸ್ಟ್ರಾ 85,000 ಏನು ನೀವು ಕಟ್ಟಿ ಅದನ್ನು ಕ್ಯಾನ್ಸಲ್ ಮಾಡ್ಕೊಳ್ಬೇಕಿತ್ತು, ಅದೇ ನಿಮಗೆ ಇಲ್ಲಿ ಆ್ಯಡ್ ಆಗಿ ಚಲನ್ನಲ್ಲಿ ಬರ್ತಾ ಇದೆ. ಸೊ ಅದಕ್ಕೆ ನೀವು ಸಪರೇಟಾಗಿ ಕೋರ್ಸ್ ಫೀಸ್ನ ಚಲನನ್ನು ಕ್ಯಾನ್ಸಲೇಷನ್ ಲಿಂಕಲ್ಲಿ ಡೌನ್ಲೋಡ್ ಮಾಡಿಕೊಂಡು ಪೇ ಮಾಡುವಂಥ ಅವಶ್ಯಕತೆ ಇಲ್ಲ. ಗೊತ್ತಿರಲಿ, ಕ್ಯಾಂಡಿಡೇಟ್ಸ್ ಟು ಡೌನ್ಲೋಡ್ ದ ಲೇಟೆಸ್ಟ್ ಚಲನ್ ಫ್ರಮ್ ದ KE ವೆಬ್ಸೈಟ್, ಫಸ್ಟ್ ರೌಂಡ್ ಚಾಯ್ಸ್ ಎಂಟ್ರಿಯಿಂದ ನೀವು ಡೌನ್ಲೋಡ್ ಮಾಡ್ಕೋತೀರಿ. ಮೇಕ್ ದ ಪೇಮೆಂಟ್. ರಿಮೆಂಬರ್, ಪೇಮೆಂಟ್ ಲಿಂಕ್ ವಿಲ್ ಬಿ ಶೋ ಟು ದ UGC 2022 ಕೋರ್ಸ್ ಫೀಸ್ ಆ್ಯಂಡ್ ದ UG NEET 2021 ಕೋರ್ಸ್ ಫೀಸ್ ಟುಗೆದರ್. ನೋಡಿ, ಪೇಮೆಂಟ್ ಲಿಂಕ್ ಏನಿದೆ ಅದು ಎರಡಕ್ಕೂ ಸೇರಿ ಇದೆ. ನಿಮ್ಮ ಒಂದು ಚಲನ್ನಲ್ಲಿ ಎರಡಕ್ಕೂ ಸೇರಿ ಫೀಸ್ ಆ್ಯಡ್ ಆಗಿದೆ. ಅದು ಇದು ಒಂದು ವರ್ಷಕ್ಕೆ ಮಾತ್ರ ಆ್ಯಡ್ ಆಗ್ತದೆ, ಯಾಕಂದರೆ ನಿಮ್ಗೆ ಸಿಕ್ಕಂಥ ಸೀಟನ್ನು ನೀವು ಫೀಸನ್ನು ಪೇ ಮಾಡಿ ಕ್ಯಾನ್ಸಲ್ ಮಾಡಿಕೊಳ್ಬೇಕಾಗ್ತದೆ, ಅದಕ್ಕಾಗಿ. ಸೊ ಇದು KE ಅವರು ಯಾರಿಗೂ ಗೊತ್ತಾಗದೇ ರೀತಿಯಲ್ಲಿ ಕೊಟ್ಟಿರುವಂಥ ಒಂದು ಇಂಪಾರ್ಟೆಂಟ್ ನೋಟಿಫಿಕೇಶನ್ KE ವೆಬ್ಸೈಟಲ್ಲಿ. ಸೊ ಮೊನ್ನೆ ರಿಲೀಸ್ ಮಾಡಿದಂಥ PDF ಅಲ್ಲಿ ಇದನ್ನು ಕರೆಕ್ಷನ್ ಮಾಡಿ ಮತ್ತೆ ಆ್ಯಡ್ ಮಾಡಿದ್ದಾರೆ. ಓಕೆ, ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಸೊ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಅಂತಂದರೆ ಇಷ್ಟೇ. ನಿಮಗೇನಾದರೂ ಫೀಸ್ ಜಾಸ್ತಿ ತೋರಿಸ್ತಾ ಇದ್ದರೆ ಅದು ನೀವು KCETಯಲ್ಲಿ ಸಿಕ್ಕಂಥ ಸೀಟಿನ ಒಂದು ಪೆನಾಲ್ಟಿ, ಗೊತ್ತಿರಲಿ, ಅದು ನೀವು ಕ್ಯಾನ್ಸಲ್ ಮಾಡ್ಕೊಂಡಿಲ್ಲ, ಅದಕ್ಕಾಗಿ ಪೆನಾಲ್ಟಿಯನ್ನು ನೀವು ಕಟ್ಟಿ ಇಲ್ಲಿ ಬರಬೇಕು. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.